ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ಟೆರೆಸ್ ಮೇಲೆ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಟೆರೆಸ್ ಮೇಲೆ ಎಷ್ಟು ಥರ ಪಾಟ್ಗಳಿದ್ದಾವೆ ಅಂತ ಅಂದರೆ, ಯಾವುದೋ ಒಡೆದೋಗಿರೋ ಬಕೆಟ್ಗಳು, ಟಬ್ಗಳು, ಸಣ್ಣ ಪುಟ್ಟ ಚೀಲಗಳು, ಅದರಲ್ಲೇ ಗಿಡಗಳನ್ನ ಬೆಳೆಸಿದ್ದಾರೆ. ಯಾವ ಥರ ಬೆಳೆಸಿದ್ದಾರೆ ಅಂತಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಈ ಗಿಡದಲ್ಲಿ ಬಿಟ್ಟಿರುವಂತಹ ಹೂಗಳನ್ನ ನೋಡಿ ಫ್ರೆಂಡ್ಸ್. ಈ ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದೆ ನೋಡಿ. ಅದು ಟೆರೆಸ್ ಮೇಲೆನೆ, ಅದು ಒಂದು ಬಕೆಟ್ ಅಲ್ಲೇ ಹಾಕಿ ಇದನ್ನ ಗಿಡಗಳನ್ನ ಬೆಳೆಸಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ನೋಡಿ ಯಾವ ತರ ಇದೆ ಅಂತ ನೋಡಿ ಫ್ರೆಂಡ್ಸ್. ಚಿಕ್ಕ ಚಿಕ್ಕ ಗಿಡದಲ್ಲೂ ಕೂಡ ಹೂವು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ? ಯಪ್ಪ, ಎಷ್ಟೊಂದಿದೆ ಹೂವುಗಳು ಇಲ್ಲಿ. ನೋಡಿ ಫ್ರೆಂಡ್ಸ್, ಯಾವ ತರ ಬಿಟ್ಟಿದೆ ಅಂತ. ಆಗ್ಲೇ ಹೇಳಿಲ್ವಾ ಚೀಲದಲ್ಲೆಲ್ಲ ಗಿಡಗಳನ್ನ ಬೆಳೆಸಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಇದು ದಾಳಿಂಬೆ ಮರ ಕೂಡ ಹೇಗಾಗಿದೆ ನೋಡಿ. ಹಣ್ಣುಗಳು ನೋಡಿ ಯಾವ ಥರ ಬಿಟ್ಟಿದೆ ಅಂತ. ಅಬ್ಬಾ, ಟೆರೆಸ್ ಮೇಲೆ ಈ ಥರ ಬಿಟ್ಟಿದೆ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ. ನೋಡಿ ಬಕೆಟ್ಗಳೆಲ್ಲ ಗಿಡಗಳನ್ನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದಾಸವಾಳ ಹೂವು ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ. ನೋಡಿ, ಏನು ಇಲ್ಲದೆ ಬಕೆಟ್ಗಳಲ್ಲಿ, ಚೀಲಗಳಲ್ಲಿ ಈ ಥರ ಗಿಡಗಳನ್ನ ಬೆಳೆಸ್ತಿದ್ದಾರೆ. ಇದಕ್ಕೆ ಹಾಕ್ತಾರಂಥ ಗೊಬ್ಬರಗಳು, ದೇವ್ರ ಪೂಜೆಗೆ ಅಂತ ಇಟ್ಟು ಒಣಗೋಗಿರೋಂಥ ಹೂವುಗಳು, ತರಕಾರಿ ಬಿಡಿಸಿ ಅದ್ರ ಸೊಪ್ಪು ನಾರುಗಳಿರ್ತಾವಲ್ಲ ಅದು, ಆಮೇಲೆ ಮೊಟ್ಟೆ ಒಡಕು, ಇದಕ್ಕೆ ಹಣ್ಣಿನ ಸಿಪ್ಪೆಗಳು ಕೂಡ ಹಾಕ್ತಿದ್ದಾರೆ. ನೋಡಿ ಯಾವ ಥರ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕವರು ಗೋಣ್ ಚೀಲದಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ. ನೋಡಿ, ಬಿಡಿ ದಾಸವಾಳ ಹೂವು ಬಿಟ್ಟಿದೆ. ಸಿಂಗಲ್ ಸಿಂಗಲ್ ಕಡ್ಡಿ ಗಿಡದಲ್ಲೇನೆ ಒಂದು ಸಿಂಗಲ್ ಹೂವು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನೋಡಿ ಕೆಂಪು ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್, ಯಾವ ಥರ ಬಿಟ್ಟಿದೆ ಅಂತ. ನೋಡಿ ಎಷ್ಟು ಕೆಂಪು ಮೆಣಸಿನ್ಕಾಯಿ ಬಿಟ್ಟೈತೆ ನೋಡಿ ಫ್ರೆಂಡ್ಸ್. ಕಣಗ್ಲು ಹೂವು ನೋಡಿ ಫ್ರೆಂಡ್ಸ್, ಯಾವ ಥರ ಬಿಟ್ಟಿದೆ ಅಂತ ಬಕೆಟಲ್ಲಿ. ಎಷ್ಟು ಚೆನ್ನಾಗಿದೆ. ನಾವು ಅದು ಇದು ಪಾಟ್ ತಗೊಂಡೆ ಬೆಳೆಸ್ಬೇಕು ಅಂತ ಏನಿಲ್ಲ. ಈ ಥರ ಬಕೆಟಲ್ಲಿ, ಚೀಲದಲ್ಲೂ ಕೂಡ ಬೆಳೆಸ್ಬೋದು ಅಂತ ತೋರಿಸ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಅಂತ. ನೋಡಿ, ಮನುಷ್ಯ ಮನ್ಸು ಮಾಡುತ್ತು ಅಂದರೆ ಕಸದಲ್ಲಿ ರಸ ತೆಗಿತಾನೆ ಅಂತ ಗಾದೆ ಮಾತೆ ಹೇಳ್ತಾರಲ್ಲ, ಅದೇ ಥರನೇ ನೋಡಿ. ಮನೆ ಟೆರೆಸ್ ಮೇಲೆನೆ ಈ ಥರ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ವೈಟ್ ದಾಸವಾಳ ಹೂವದ ಗಿಡ ಇದು. ನೋಡಿ ಯಾವ ಥರ ಒಳ್ಳೆ ಮರ ಬಂದಂಗೆ ಬಂದಿದೆ. ಎಲ್ಲ ಮೊಗ್ಗುಗಳು ಇನ್ನೂ ಅರಳಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಇದಕ್ಕೆ ಹಾಕಿರೋ ಪಾಟ್ ನೋಡಿ ಹೇಗಿದೆ. ಯಾವುದೋ ಒಂದು ಹಳೆ ಡ್ರಮ್ ಥರ ಸಣ್ಣದಾಗಿದೆ. ನೋಡಿ ಯಾವ ಥರ ಪಾಟ್ಗಳು ಹಾಕಿದ್ದಾರೆ ನೋಡಿ. ಅರಿಶಿನ ಮೆಣಸಿನ್ಕಾಯಿ ಕೂಡ ಹಾಕಿದ್ದಾರೆ. ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಕಣಗ್ಲು ಹೂವು ನೋಡಿ, ಪಿಂಕ್ ಕಲರ್ ಯಾವ ಥರ ಬಂದಿದೆ ಅಂತ. ದೊಡ್ಡ ಮರನೇ ಆಗಿದೆ ಫ್ರೆಂಡ್ಸ್. ನೋಡಿ ಟೆರೆಸ್ ಮೇಲೆನೆ ಈ ಥರ ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ರೆಡ್ ಕಲರ್ ದಾಸವಾಳ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದೊಂಥರ ಪಿಂಕ್ ರೆಡ್ ಟೈಪ್ ದಾಸವಾಳ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಈ ಗಿಡದಲ್ಲಿ ಮೆಣಸಿನ್ಕಾಯಿ ಎಲ್ಲ ಕಿತ್ಬಿಟ್ಟು ಜೋಡಿಸಿಟ್ಟಿದ್ದೀವಿ. ಯಾವ ಥರ ಇದೆ ನೋಡಿ. ಕೆಂಪು ಮೆಣಸಿನ್ಕಾಯಿ ಎಷ್ಟು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನೋಡಿ ಅರಿಶಿನ ಮೆಣಸಿನ್ಕಾಯಿ ನೋಡಿ ಯಾವ ಥರ ಬಿಟ್ಟೈತೆ ಅಂತ. ಹಸಿರು ಕಲರ್ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಟೆರೆಸ್ ಮೇಲೆ ಇಷ್ಟೊಂದು ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ. ಈ ಥರ ತರಕಾರಿನೇ ಆಗಲಿ, ಹೂವನ ಆಗಲಿ ಬೆಳೆಸ್ತಾ ಇದ್ದೀವಿ ಅಂತ ಅಂದಮೇಲೆ, ಇನ್ನು ಆಚೆಗಡೆ ಜಮೀನು ಇದ್ದವರು ಯಾವ ರೀತಿ ಬೆಳಿಬೋದು ನೋಡಿ, ಯೋಚನೆ ಮಾಡಿ ನೀವೇನೆ. ಫ್ರೆಂಡ್ಸ್, ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್, ಸಿ ಯು.